ಇತ್ತೀಚೆಗೆ ದೇಶ ಕಂಡ ಇಬ್ಬರು ಬಹಳ ಕ್ಲೆವರ್ ರಾಜಕಾರಣಿಗಳೆಂದರೆ ಒಬ್ಬರು ನರೇಂದ್ರ ಮೋದಿ, ಇನ್ನೊಬ್ಬರು ಸಿದ್ದರಾಮಯ್ಯ. ಯಾವಾಗ ಸಿದ್ದರಾಮಯ್ಯನವರಿಗೆ ಮಾತ್ರ ಪ್ರಾದೇಶಿಕ ಪಕ್ಷ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು, ನೀವು ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ನೀವು ಅದನ್ನು ಕಳ್ಕೊಂಡ್ರಿ. ಇವತ್ತು ಎಲ್ಲ ಪಕ್ಷದವರು ಕೂಡ EPL ಕಾರ್ಡ್ ಹೋಲ್ಡರ್ಗಳಲ್ಲ. ಸಿದ್ದರಾಮಯ್ಯನವರು ನಾನು ಗಮನಿಸಿದಾಗೆ ಈಸ್ ನಾಟ್ ಗ್ರೀಡಿ. 5 ವರ್ಷ ನಾನು ಮಾಧ್ಯಮ ಸಲಹೆಗಾರನಾಗಿದ್ದೆ, ಅದರ ನಂತರನೂ ನಾನು ಸ್ವಲ್ಪ ಸಂಪರ್ಕ ಇದೆ. ನಾನು ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಪತ್ನಿಯನ್ನು ನೋಡಿಲ್ಲ. ಇವತ್ತು ನಿನ್ನೆ ಅಲ್ಲ, ಸಿದ್ದರಾಮಯ್ಯನವರಿಗೆ ದುಡ್ಡಿನ ಬಗ್ಗೆ ಒಂದು ಭಯ ಇದೆ. ಈ ಪಕ್ಷ ಕಟ್ಟಲಿಕ್ಕೆ ದುಡ್ಡೆಲ್ಲಿಂದ ತರಬೇಕು? ಜಾತಿ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾರೆ. ಮೀಸಲಾತಿಯ ಮೂಲಕ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಯಾರು ಹೋರಾಟ ಮಾಡ್ತಾರ, ಇಲ್ಲದ್ರೆ ಕಾರ್ಯಕ್ರಮಗಳನ್ನು ತರ್ತಾರ, ಅವರೆಲ್ಲರ ಬಗ್ಗೆ ವರ್ತಮಾನ ಬಹಳ ಕ್ರೂರವಾಗಿ ನಡ್ಕೊಂಡಿದೆ. ನಾವು 12ನೇ ಶತಮಾನದಲ್ಲಿರೋ ಬಸವಣ್ಣನವರು ನೋಡಿದರೆ ಸಾಕಾಗಿದೆ. ಸಿದ್ದರಾಮಯ್ಯನವರು 2013ರಿಂದ ಅವರು 40 ವರ್ಷ ಇವತ್ತು ರಾಜಕೀಯದಲ್ಲಿ ಇದ್ದಾರೆ. ನಾನು ಒಬ್ಬ ಪತ್ರಕರ್ತನಾಗಿ ಮತ್ತು ಒಂದು 5 ವರ್ಷ ಕಾಲ ಮಾಧ್ಯಮ ಸಲಹೆಗಾರನಾಗಿ ರಾಜಕಾರಣಿಗಳನ್ನು ಮತ್ತು ಸಿದ್ದರಾಮಯ್ಯನವರನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಅದರಿಂದ ಇವತ್ತು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಿಲ್ಲ. ಇವತ್ತು ಎಲ್ಲ ಪಕ್ಷದವರು ಕೂಡ ಯಾರು ಕೂಡ BPL ಕಾರ್ಡ್ ಹೋಲ್ಡರ್ಗಳಲ್ಲ. ಬಡತನ ರೇಖೆಗಿಂತ ಕೆಳಗಡೆ ಯಾರೂ ಇಲ್ಲ. ಎಲ್ಲರೂ ಅವರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ನಾನು ಗಮನಿಸಿದಾಗೆ ಈಸ್ ನಾಟ್ ಗ್ರೀಡಿ. ಅವರಿಗೆ ದುಡ್ಡಿನ ಭಾಳ ದೊಡ್ಡ ಮೋಹ ಇಲ್ಲ. ಯಾಕೆಂದರೆ ನೀವು ಇಲೆಕ್ಷನ್ ಟೈಮಿನಲ್ಲಿ ನೀವು ಇನ್ಕಮ್ ಬಗ್ಗೆ ಹಾಕಿದ ಅಫಿಡವಿತ್ತನ್ನು ಯಾರಾದರೂ ಹೋಗಿ ಸ್ಟಡಿ ಮಾಡಬೇಕು. ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೇನೆ, ಇತ್ತೀಚೆಗೆ ದೇಶ ಕಂಡ ಇಬ್ಬರು ಭಾಳ ಕ್ಲೆವರ್ ರಾಜಕಾರಣಿಗಳೆಂದರೆ ಒಬ್ಬರು ನರೇಂದ್ರ ಮೋದಿ, ಇನ್ನೊಬ್ಬರು ಸಿದ್ದರಾಮಯ್ಯ ಅಂತ. ಅವರ ಇಬ್ಬರ ಅಫಿಡವಿತ್ ನೋಡಿದರೆ ಅವರ ಅಲ್ಲಿ ಆದಾಯಗಳು ಹೆಚ್ಚಿಲ್ಲ. ಅಂದರೆ ಒಬ್ಬ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರ ಅಕೌಂಟಲ್ಲಿ ಇಲ್ಲದೆ ಆಸ್ತಿ ಪಾಸ್ತಿ ಎಷ್ಟಿರಬೇಕಿತ್ತೋ ಅಷ್ಟು ಆಸ್ತಿ ಅವರಲ್ಲೂ ಇಲ್ಲ. ಹೌದು, ಸಿದ್ದರಾಮಯ್ಯನವರಲ್ಲೂ ಇಲ್ಲ. ಅದರ ವ್ಯತ್ಯಾಸ ಏನಂದರೆ ನರೇಂದ್ರ ಮೋದಿಯವರು ಇಡೀ ರಾಜಕೀಯವನ್ನು ಅದಾನಿ ಅಂಬಾನಿಗಳಿಗೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ನೀವು ಹಿಂಡನ್ಬರ್ಗ್ ಪ್ರಕರಣ ತೆಗೆದು ನೋಡಿ, ಅದು ಯಾರೋ ಒಂದು ರಿಪೋರ್ಟ್ ಕೊಟ್ಟರಾಗ ಇಡೀ ಗೌರ್ಮೆಂಟ್ ಅವರ ಪರವಾಗಿ ಯಾಕೆ ನಿಲ್ಲಬೇಕಪ್ಪ? ಪ್ರಶ್ನೆ ಅವರ ಪರವಾಗಿ ಯಾಕೆ ನಿಲ್ಲಬೇಕು? ಆಯ್ತಪ್ಪ, ಯಾವೊಬ್ಬ ಉದ್ಯಮಿ ಅವನ ಮೇಲೆ ಆರೋಪ ಬಂದಿರುತ್ತೆ, ಅವನು ಡಿಪೆಂಡ್ ಮಾಡ್ಕೊಳ್ತಾನೆ, ಅವನು ಕೋಟ್ಯಾಧೀಶ, ಅವನು ಯಾರನ್ನು ಇಟ್ಟು ಡಿಪೆಂಡ್ ಮಾಡ್ಕೊಳ್ಬೋದು. ನೀವು ಯಾಕೆ ಮೈ ಮೇಲೆ ಬಿದ್ದು ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ ಇಳಿತೀರಿ? ಅದರಿಂದ ಒಂದಲ್ಲ ಎರಡಲ್ಲ ಅಂತ 100 ಉದಾಹರಣೆಗಳು ಈ ಉದ್ಯಮಿಗಳ ಜೊತೆ ಸಂಪರ್ಕದ ಇರುತ್ತೆ. ನೀವು ಅಂತ ಅವರು ಪರ್ಸ್ನಲಿ ಅವರು ಹಾಕಿದ ಕೋಟು, ಅವರು ಹಾಕಿದ ಗ್ಲಾಸಸ್ಗಳು, ಅವರು ಬಳಸುವ ಪೆನ್ನು, ಅವರ ಲೈಫ್ ಸ್ಟೈಲ್ ಅದೆಲ್ಲ ನೋಡಿದರೆ ಅವರ ಇನ್ಕಮ್ ಅಫಿಡವಿತ್ ಏನು ಹಾಕಿದ್ದಾರೆ ಅವರ ಇನ್ಕಮ್ ಬಗ್ಗೆ, ಅದು ಖಂಡಿತ ಅದರಲ್ಲಿ ಹೆಚ್ಚಲಾಗಿಲ್ಲ, ಅದು ಕಡಿಮೆ ಇದೆ. ಆದರೆ ಈ ರೀತಿ ಇಡೀ ರಾಜಕೀಯದವನ್ನು ಭಾರತೀಯ ಜನತಾ ಪಕ್ಷದ ರಾಜಕೀಯವನ್ನೇ ಔಟ್ಸೋರ್ಸ್ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರಲ್ಲಿ ನಾನು ಭಾಳ ಹಿಂದೆ, ಅಂದರೆ ನಾನು ಮಾಧ್ಯಮ ಸಲಹೆಗಾರನಾಗಿ ಮೊದಲು ಅವರು ಯಾವಾಗ ಕಾಂಗ್ರೆಸ್ ಸೇರಿದ್ರು, ನಾನು ಡೆಲ್ಲಿಯಲ್ಲಿದ್ದಾಗ ಅವ್ರು ಕೇಳಿದ್ದೆ, ನಾವೆಲ್ಲ ಪ್ರಾದೇಶಿಕ ಪಕ್ಷದ ಪರವಾಗಿರುವವರು. ನಾನು ಆಗಲೂ ಹೇಳ್ತೇನೆ, ನಾವೆಲ್ಲ ತೃತೀಯ ರಂಗದ ಕಾಂಗ್ರೆಸ್, BJP, ಇಲ್ಲದ್ರೆ JDS. ಇದು JDS ಒಂದು ಕಾಲದಲ್ಲಿ ಪ್ರಾದೇಶಿಕ ಪಕ್ಷ ನಾವು ತಿಳ್ಕೊಂಡಿದ್ದೇವೆ. ಅದು ಕುಟುಂಬದ ಪಕ್ಷವಾಗಿ ಇಲ್ಲಿ ಪ್ರಾದೇಶಿಕ ಪಕ್ಷ ಒಂದು ಆಗೋದ ಅವಕಾಶವನ್ನೇ ಅವರು ತಪ್ಪಿಸಿದ್ರು, ಅದು ಬೇರೆ ಮಾತು. ನಾನು ಅವರನ್ನು ಕೇಳಿದೆ, ನೀವು ಯಾಕೆ ಪ್ರಾದೇಶಿಕ, ನಾನಾಗ ಒಂದು ಕಾಲಮ್ ಕೂಡ ಬರೆದಿದ್ದೆ, ತೃತೀಯ ರಂಗದ ಶವಪೆಟ್ಟಿಗೆಗೆ ಇದು ಕೊನೆಯ ಮೊಳೆ ಅಂತ. ಅಂದರೆ ಯಾವಾಗ ಸಿದ್ದರಾಮಯ್ಯನವರಿಗೆ ಮಾತ್ರ ಪ್ರಾದೇಶಿಕ ಪಕ್ಷ ರಚನೆ ಮಾಡಲಿಕ್ಕೆ ಒಂದು ಅವಕಾಶ ಇತ್ತು, ನೀವು ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ನೀವು ಅದನ್ನು ಕಳ್ಕೊಂಡ್ರಿ ಅಂತ ನಾನು ಅಂಕಣನೂ ಬರೆದಿದ್ದೆ, ಅವರನ್ನು ಕೇಳಿದ್ದೆ. ಆಗ ಅವರು ಹೇಳಿದರು, ಈ ಪಕ್ಷ ಕಟ್ಟಲಿಕ್ಕೆ ದುಡ್ಡೆಲ್ಲಿಂದ ತರ್ತೀರಿ ಅಂತ. ಇವತ್ತು ನಿನ್ನೆ ಅಲ್ಲ, ಸಿದ್ದರಾಮಯ್ಯನವರಿಗೆ ದುಡ್ಡಿನ ಬಗ್ಗೆ ಒಂದು ಭಯ ಇದೆ. ಅದರಿಂದಾಗಿ ಅವರು ಅದಾನಿ ಅಂಬಾನಿ ಇವರು ಮೂರಲ್ಲ. ನಾನು ಬಹುಶಃ ಇಲ್ಲಿ ಈ ಒಂದು ಮಾತನ್ನು ಹಂಚಿಕೊಳ್ಬೋದೇನೋ, ಸಾಮಾನ್ಯವಾಗಿ ದೊಡ್ಡ ಕೈಗಾರಿಕಾ ಉದ್ಯಮಗಳಿಗೆ ಲೈಸೆನ್ಸ್ ಕೊಡಲಿಕ್ಕೆ ಒಂದು ಹೈ ಪವರ್ ಕಮಿಟಿ ಇರುತ್ತೆ, ಅದರ ಅಧ್ಯಕ್ಷರು ಸಿದ್ದರಾಮಯ್ಯನವರು ಇರ್ತಾರೆ. ನಾನು ಅದನ್ನು ಭಾಳಷ್ಟು ಸಭೆಗಳಲ್ಲಿ ಭಾಗವಹಿಸಿದ್ದೆ. ಒಮ್ಮೆ ನಾನು ಭಾಗವಹಿಸಿದ್ದಾಗ ನನ್ನ ಪಕ್ಕದಲ್ಲಿದ್ದೊಬ್ಬ ಅಧಿಕಾರಿ, ಸಿದ್ದರಾಮಯ್ಯನವರು ಒಂದು ಉದ್ಯಮಿ ಅಪ್ಲಿಕೇಶನ್ ಬಂದರೆ ಆ ಅಪ್ಲಿಕೇಶನ್ ನೋಡಿ ನಿಮಗೆ ಎಷ್ಟು ಜಮೀನು
ಬೇಕು ಮತ್ತು ಅದರಿಂದ ಎಷ್ಟು ಉದ್ಯೋಗವನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಿತ್ತು ಅನ್ನೋ ಎರಡು ಪ್ರಶ್ನೆ ಕೇಳ್ತಾ ಇದ್ರು. ಆ ಪ್ರಶ್ನೆ ಕೇಳಿ ಅವ್ರಿಗೆ ಕನ್ವಿನ್ಸ್ ಆದರೆ, ಅವರ ಆಫೀಸರ್ಸ್ಗಳಿಗೆ ಕನ್ವಿನ್ಸ್ ಆದರೆ ಆಯಿತು ಅವ್ರಿಗೆ ಲೈಸೆನ್ಸ್ ಕೊಟ್ಬಿಡಿ ಅಂತ ಹೇಳ್ತಾ ಇದ್ರು. ನನ್ನ ಪಕ್ಕದಲ್ಲಿದ್ದ ಒಬ್ಬ ಅಧಿಕಾರಿ ಹೇಳ್ತಾ ಇದ್ದ, ನೀವು ಮುಖ್ಯಮಂತ್ರಿಗೆ ರಾಜಕೀಯ ಗೊತ್ತಿಲ್ಲ, ಇಡೀ ರಾಜಕೀಯಕ್ಕೆ ದುಡ್ಡು ಬರೋದು ಇದರಲ್ಲೇ, ಇಂಥ ಸ್ಯಾಂಕ್ಷನ್ ಕೊಡೋದ್ರಲ್ಲೇ, ಅವ್ರಿಗೆ ಸ್ವಲ್ಪ ಹೇಳಿ ಇದರಲ್ಲೇ ದುಡ್ಡು ಬರೋದು ಅಂತ ಹೇಳ್ತಾ ಇದ್ರು. ಅಂದರೆ ಸಿದ್ದರಾಮಯ್ಯನವರಿಗೆ ಅದರ ಆಲೋಚನೆ ಇಲ್ಲ. ನಾವು ಇವತ್ತು ಭಾಳಷ್ಟು ಮಂದಿ ದೊಡ್ಡ ದೊಡ್ಡ ಉದ್ಯಮಿಗಳು ಏಜೆಂಟ್ಗಳನ್ನು ಇಟ್ಕೊಂಡು ಇದನ್ನು ಕೆಲಸ ಮಾಡ್ತಾರೆ. ಅದರಿಂದ ಆ ರೀತಿಯ ಆಲೋಚನೆ ಸಿದ್ದರಾಮಯ್ಯನವರಿಗೆ ಯಾವತ್ತೂ ಬರಲಿಲ್ಲ. ಅವರು ಯಾವತ್ತು ಬಜೆಟನ್ನು ಮಾಡುವಾಗಲೂ ನಾನು ಅವರ ಆ ತಯಾರಿಯ ಪ್ರಕ್ರಿಯೆಯಲ್ಲಿದ್ದೆ. ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ತಗೊಳ್ಳೋದು ಭಾಳ ಕಷ್ಟ ಅಂತ. ಅಂದರೆ ಪಬ್ಲಿಕ್ ಮನಿ ಆಗಿದ್ದರೂ ಕೂಡ ತಗೊಳ್ಳೋದು ಭಾಳ ಕಷ್ಟ, ಪೈಸೆ ಲೆಕ್ಕ ಇಡ್ತಾರೆ ಅವರು ಎನ್ನುವುದು. ಆದರೆ ದುಡ್ಡಿನ ಬಗ್ಗೆ ಒಂದು ಭಯ ಮತ್ತು ಇದು ಪಬ್ಲಿಕ್ ಮನಿ, ಇದರ ನಾವು ಭಾರಿ ಟ್ರಸ್ಟ್ಗಳು ಮಾತ್ರ ಅಂತ ಭಾಳ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದರೆ ಇದನ್ನು ಹೇಳುವಾಗ ಭಾಳ ಮಂದಿ ಇತ್ತೀಚೆಗೆ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಈ ಕಾಲದಲ್ಲಿ ಗೋಪಾಲ್ ಗೌಡರು ಇದ್ದರೆ ಹೆಂಗೆ ಮಾಡ್ತಾಯಿದ್ರು ಅಂತ ಪ್ರಶ್ನೆ. ಇವರು ಸಮಾಜವಾದಿ ಅಂತ ಹೇಳ್ತಾರೆ ಅಂತ. ನೀವು ಒಂದು ಮೌಲ್ಯದ ನೈತಿಕತೆಯ ಸ್ಟ್ಯಾಂಡರ್ಡನ್ನು ಆಯಾ ಕಾಲಕ್ಕೆ ತಕ್ಕಾಗೆ ಫಿಕ್ಸ್ ಮಾಡಬೇಕು. ಇವತ್ತು ಸಿದ್ದರಾಮಯ್ಯನವರು ಗೋಪಾಲ್ ಗೌಡರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಲಿಕ್ಕೆ ಹೋದರೆ ಅವರು ಮರ್ಯಾದೆಯಿಂದ ರಾಜಕೀಯದ ನಿವೃತ್ತಿಯಾಗಿ ಮನೆಯಲ್ಲಿರಬೇಕು, ರಾಜಕೀಯ ಮಾಡಲಿಕ್ಕೆ ಆಗೋದಿಲ್ಲ. ರಾಜಕೀಯ ಈಗ ದೇವರಾಜ ಅರಸು ಮೇಲೆ ಇದೇ ರೀತಿಯ ಆರೋಪ ಇತ್ತು. ಹೌದು, ಅವರು ಭ್ರಷ್ಟಾಚಾರ ಮಾಡಿದೆ ಅಂತ ಒಪ್ಕೊಂಡಿದ್ದರು. ಯಾಕೆಂದರೆ ನಾನು ಭ್ರಷ್ಟಾಚಾರ ಮಾಡಿ ಶಾಸಕರಿಗೆ ದುಡ್ಡು ಕೊಡದೇ ಇದ್ದರೆ ನಾಳೆ ಅವರು ನನ್ನ ಬೆಂಬಲಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ರು. ದೇವರಾಜ ಅರಸು ಹೇಳಿದ್ದಾರೆ. ಇವತ್ತು ದೇವರಾಜ ಅರಸು ಅವರಿಗೆ ಗತಿ ಆದ ಗತಿನೇ ಸಿದ್ದರಾಮಯ್ಯನವ್ರಿಗೆ ಆಗ್ತಾ ಇದೆ. ಯಾಕೆಂದರೆ ಅದನ್ನು ಬೇಕಾದರೆ ಮಾತಾಡೋಣ. ಅದರಿಂದ ಸಿದ್ದರಾಮಯ್ಯನವರು ಬಹುಶಃ 2014ರಲ್ಲಿ ರಾಮಕೃಷ್ಣ ಹೆಗಡೆ ಸ್ಮಾರಕ ಒಂದು ಫೌಂಡೇಶನ್ನಲ್ಲಿ ಭಾಷಣ ಮಾಡ್ತಾ ಹೇಳಿದರು. ಅದರ ನಂತರನೂ ಹೇಳಿದ್ದಾರೆ, ನಾನು ಏನು ಪರಮ ಪ್ರಾಮಾಣಿಕ ಅಂತ ಹೇಳೋದಿಲ್ಲ ಅಂತ. ಅದಕ್ಕೆ ಅವರು ವಿವರಣೆ ಕೊಡ್ತಾರೆ. ಯಾಕೆಂದರೆ ನೀವು ರಾಜಕಾರಣದಲ್ಲಿದ್ದಾಗ ಒಂದಷ್ಟು ಭ್ರಷ್ಟಾಚಾರದಲ್ಲಿ ನಿಮಗೆ ಗೊತ್ತಿಲ್ಲದ ವೈಯಕ್ತಿಕ ಭ್ರಷ್ಟಾಚಾರ ಅಲ್ಲದ ರಾಜಕೀಯದ ಭ್ರಷ್ಟಾಚಾರದಲ್ಲಿ ನೀವು ಪಾಲ್ಗೊಳ್ತೀರಿ. ಯಾಕೆಂದರೆ ನೀವು ಚುನಾವಣೆಗೆ ಹಣ ಬೇಕು. ಹಣ ಯಾರು ಕೊಡ್ತಾರೆ? ಜನ ಕೊಡೋದಿಲ್ಲ. ಯಾವುದಾದ್ರು ಉದ್ಯಮಿಗಳು, ರಿಯಲ್ ಎಸ್ಟೇಟ್ನವರು, ಇಲ್ಲದ್ರೆ ಅಬ್ಕಾರಿ ಲಾಬಿಯವರು, ಎಜುಕೇಷನ್ ಲಾಬಿಯವರು, ಮೈನಿಂಗ್ ಲಾಬಿನವರು ದುಡ್ಡು ಕೊಡ್ತಾರೆ. ಆ ದುಡ್ಡನ್ನು ನೀವು ತಗೊಂಡ್ಬಿಟ್ರೆ ಕೊಡ್ತಾರೆ ಅವರು. ಇಲೆಕ್ಷನ್ ಮುಗಿದು ನೀವು ಅಧಿಕಾರಕ್ಕೆ ಬಂದಾಗ ಅವರು ಕೊಡುವ ಫೈಲ್ಗಳಿಗೆಲ್ಲ ನೀವು ಸೈನ್ ಹಾಕಬೇಕಾಗುತ್ತೆ ಅಂತ. ಇದು ಇವತ್ತಿನ ಭ್ರಷ್ಟಾಚಾರ. ಇದನ್ನು ಅವರು ಓಪನ್ ಆಗಿ ಹೇಳಿದರು. ಅದರಿಂದ ಎಷ್ಟೋ ನೀವು ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಸುಧಾರಣೆ ಮಾಡದೇ ಇದ್ದರೆ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಸಿದ್ದರಾಮಯ್ಯನವರು ಮತ್ತೆ ನನಗೆ ರಾಜಕೀಯ ಸಾಕಾಗಿದೆ ಬಿಡ್ತೇನೆ ಅಂತ ಹೇಳ್ತಾ ಇರೋದು ಅವರಲ್ಲಿ ಆ ಆಸಕ್ತಿ ಇಲ್ಲ ಅಂತಲ್ಲ. ಅವರು ಈ ದುಡ್ಡಿಗೆ, ಚುನಾವಣೆಗೆ ಖರ್ಚಾಗುವ ಈ ದುಡ್ಡಿನ ಬಗ್ಗೆ ಅವರಿಗೊಂದು ಭಯ ಇದೆ. ಆ ಕಾರಣಕ್ಕಾಗಿ ನೀವು ಈ ದೃಷ್ಟಿಯಿಂದ ಸಿದ್ದರಾಮಯ್ಯನವರನ್ನು ನೋಡಬೇಕಾಗುತ್ತೆ ಅಂತ ನನಗೆ ಅನಿಸೋದು. ಅದರಿಂದ ನೀವು ಲಾಲು ಪ್ರಸಾದ್ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಒಂದು ಹೋಲಿಕೆ ಇದೆ. ನನಗೆ ಭಾಳ ಇಷ್ಟದ ರಾಜಕಾರಣಿ ಲಾಲು ಪ್ರಸಾದ್. ನಾನು ಬಿಹಾರ್ನಲ್ಲಿ ಭಾಳಷ್ಟು ರಾಜಕೀಯ ಚುನಾವಣೆಗಳನ್ನು ಕವರ್ ಮಾಡಿದ್ದೇನೆ ಮತ್ತು ಅವರನ್ನು ನೋಡ್ತಾ ಬಂದ. ಯಾಕೆ ಅಂದರೆ ಇವತ್ತಿನವರೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಜೊತೆ ಕಾಂಪ್ರಮೈಸ್ ಆಗದೆ ಉಳಿದ ನಾನ್ ಕಾಂಗ್ರೆಸ್, ನಾನ್ ಕಮ್ಯುನಿಸ್ಟ್ ಒಬ್ಬ ಪಕ್ಷದ ಲೀಡ್ರ್ ಅಂದರೆ ಲಾಲು ಪ್ರಸಾದ್ ಯಾದವ್. ಆ ಕಾರಣಕ್ಕಾಗಿ ಅವರನ್ನು ಮತ್ತೆ ಜೈಲಿಗೆ ಕಳಿಸಿ ಹಣ್ಣು ಮಾಡಿಬಿಟ್ಟರು. ಬಹುಶಃ ಲಾಲು ಪ್ರಸಾದ್ ಯಾದವ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಸೈದ್ಧಾಂತಿಕವಾದ ಬಹಳ ಹೋಲಿಕೆಗಳಿದೆ. ಅವರು ಒಂದು ಸಮಾಜವಾದಿ ಸಿದ್ಧಾಂತದ ಬಗ್ಗೆ ಒಳವು ಇದ್ದವರವರು ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡುವವರು, ಜಾತ್ಯತೀತ ಬಗ್ಗೆ ಮಾತನಾಡುವವರು, ಶೋಷಿತರ ಬಗ್ಗೆ ಮಾತನಾಡುವವರು, ಸಮಾಜ ನಿರ್ಮಾಣ ಮಾಡಬೇಕಂತ ಮತ್ತೆ ಹೇಳುವವರು. ಆದರೆ ಭಾಳ ಒಂದು ವ್ಯತ್ಯಾಸ ಕೂಡ ಇದೆ. ಲಾಲು ಪ್ರಸಾದ್ ಅವರು ಹಣಕಾಸಿನ ಬಗ್ಗೆ ಭಾಳ ಇದ್ದರು. ದುಡ್ಡು ಕಾಸಿನ ಬಗ್ಗೆ, ಲಂಚ, ಭ್ರಷ್ಟಾಚಾರದ ಬಗ್ಗೆ ಅವರು ಸ್ವಲ್ಪ ಅಸೂಕ್ಷ್ಮವಾಗಿದ್ದರು. ಸಿದ್ದರಾಮಯ್ಯನವರು ಭಾಳ ಸೂಕ್ಷ್ಮವಾಗಿದ್ದರ ಕಾರಣಕ್ಕಾಗಿ ಇಲ್ಲಿಯವರೆಗೆ ಅವರು ಉಳಿದಿದ್ದಾರೆ. ಇಲ್ಲಿಯವರೆಗೆ 40 ವರ್ಷದ ರಾಜಕೀಯದಲ್ಲಿ ಅವರು ಎಷ್ಟು ವಿದೇಶದಲ್ಲಿ, ಇವತ್ತು ನೀವು ಒಬ್ಬೊಬ್ಬ ರಾಜಕಾರಣಿಯ ಹಿನ್ನೆಲೆ ನೋಡಿದರೆ ಅವರಿಗೆ ದುಬೈಯಲ್ಲಿ ಎಷ್ಟು ಹೋಟೆಲ್ ಇದೆ, ಸಿಂಗಾಪುರದಲ್ಲಿ ಎಷ್ಟು ಮಾಲ್ಗಳಿದೆ, ನೀವು ಯಾವ್ಯಾವ ಐಲ್ಯಾಂಡ್ಗಳಲ್ಲಿ ಏನೇನಾಗುತ್ತೆ ಎಲ್ಲವೂ ಕೂಡ ಇವತ್ತು ಜನರ ಕಣ್ಣ ಮುಂದೆ ಇದೆ. ಇಂಥ ಯಾವುದೇ ಹಗರಣದಲ್ಲಿ ಸಿಕ್ಕೊಳ್ಳದೆ ಅವರು ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಅವರ ಕುಟುಂಬದ ಬಗ್ಗೆ ನಾನು ಇವತ್ತು 5 ವರ್ಷ ನಾನು ಮಾಧ್ಯಮ ಸಲಹೆಗಾರನಾಗಿದ್ದೆ. ಅದರ ನಂತರನೂ ನಾನು ಸ್ವಲ್ಪ ಸಂಪರ್ಕ ಇದೆ. ನಾನು ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಪತ್ನಿಯನ್ನು ನೋಡಿಲ್ಲ. ಅವರ ಮಗ ಇತ್ತೀಚೆಗೆ ರಾಕೇಶ್ನ ಸಾವಿನ ನಂತರ ಅವರ ಮಗನನ್ನು ನಾನು ನೋಡಿದ್ದು ವಿನ ಅದಕ್ಕಿಂತ ಮೊದಲು ಅವರ ಯತೀಂದ್ರ ಅವರನ್ನು ನಾನು ನೋಡಿಲ್ಲ.
ಅವರ ಮನೆಯಲ್ಲೇ ಆಫೀಸ್ ಇದ್ದಾಗಲೂ ಅಧಿಕಾರಿಗಳಲ್ಲೇ ಬೆಳಗಿನ ಮೀಟಿಂಗ್ ಆದಾಗಲೂ ಯಾವತ್ತೂ ಕೂಡ ಅವರು ನಾನಂತೂ ನೋಡಿ, ನಾನು ಮಾತ್ರ ಅಲ್ಲ, ಭಾಳ ಮಂದಿ ಅಧಿಕಾರಿಗಳಾಗಲಿ ಉಳಿದವರಾಗಲಿ ಅವರ ಪತ್ನಿಯನ್ನು ನೋಡಿಲ್ಲ. ಅದರಿಂದ ಡೇ ಟು ಡೇ ವ್ಯವಹಾರದಲ್ಲಿ ಯಾವತ್ತೂ ಅವರು ಇಂಟರ್ವ್ಯೂನ್ ಆಗಿರಲಿಲ್ಲ. ಅದರಿಂದ ಈ ರೀತಿಯ ಆರೋಪ ಅವರ ಹತ್ರ ಬಂದಾಗ ಇದು ಯಾವ ಕಾರಣಕ್ಕಾಗಿ ಇದು ಆರೋಪ ಬಂದಿದೆ ಅನ್ನೋದನ್ನು ನಾವು ಬಹುಶಃ ಅದರ ಬಗ್ಗೆ ದೀರ್ಘವಾಗಿ ಮಾತನಾಡ್ಬೋದು. ಒಂದು ಕಾರಣ ನಾನು ಈಗಾಗಲೇ ಕೆಲವು ಕಡೆ ಹೇಳಿದ್ದೇನೆ. ಯಾರು ಈ ಸಮಾಜದಲ್ಲಿರುವ ತಾರತಮ್ಯಗಳ ನಿವಾರಣೆಗೆ ಪ್ರಯತ್ನ ಮಾಡ್ತಾರೆ, ಜಾತಿ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಾರೆ, ಸಾಮಾಜಿಕ ನ್ಯಾಯದ ಪರವಾಗಿ, ಮೀಸಲಾತಿಯ ಪರವಾಗಿ, ಮೀಸಲಾತಿಯ ಮೂಲಕ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಯಾರು ಹೋರಾಟ ಮಾಡ್ತಾರೆ, ಇಲ್ಲದ್ರೆ ಕಾರ್ಯಕ್ರಮಗಳನ್ನು ತರ್ತಾರೆ, ಅವರೆಲ್ಲರ ಬಗ್ಗೆ ವರ್ತಮಾನ ಭಾಳ ಕ್ರೂರವಾಗಿ ನಡ್ಕೊಂಡಿದೆ. ಅದರಲ್ಲಿ ಏನು ಅನುಮಾನವಿಲ್ಲ. ನಾವು 12ನೇ ಶತಮಾನದಲ್ಲಿರೋ ಬಸವಣ್ಣನವರು ನೋಡಿದರೆ ಸಾಕಾಗುತ್ತೆ. ಬಸವಣ್ಣನವರು ಏನು ತಪ್ಪು ಮಾಡಿದರು? ಬಸವಣ್ಣನವರು ಈ ಒಂದು ಸಮಾಜವನ್ನು, ಜಾತಿ ವಿನಾಶ ಆಗಬೇಕು, ಒಂದು ಸಮಾಜ ನಿರ್ಮಾಣ ಆಗಬೇಕಂತ ಅವರು ಒಂದು ಕನಸು ಕಂಡವರು. ಆ ಕಾರಣಕ್ಕೆ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಮಂಡಲ್ ವರದಿಯನ್ನು ಜಾರಿಗೆ ತಂದ BP ಸಿಂಗ್ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ದೇವರಾಜ ಅರಸು ಭೂ ಸುಧಾರಣೆ ತಂದರು, ಮೀಸಲಾತಿ ತಂದರು, ಮಲವರ ಪದ್ಧತಿ ನಿಷೇಧ ಮಾಡಿದರು, ಜೀತ ನಿರ್ಮೂಲನೆ ಮಾಡಿದರು, ಏನು ಮಾಡಿಲ್ಲ. ಕೊನೆಗೆ ಅವರು ಯಾವ ಸ್ಥಿತಿಗೆ ಬಂದರೆ, ಕೊನೆಯ ದಿನಗಳಲ್ಲಿ ಅವರಿಗೆ ಡೆಲ್ಲಿಗೆ ಹೋಗಲಿಕ್ಕೆ, ಫ್ಲೈಟಿಗೆ ಹೋಗಲಿ ದುಡ್ಡಿರಲಿಲ್ಲ, ಕೊಡುವವರು ಇರಲಿಲ್ಲ, ಅವರಿಗೆ ಜಾತಿನೂ ಕೂಡ ಇರಲಿಲ್ಲ. ಕೊನೆಗೆ ಅವರ ಅಂತ್ಯ ಹೇಗಾಯಿತು ಅನ್ನೋದು ನಮ್ಮ ಕಣ್ಣ ಮುಂದೆ ಇದೆ. ನಾನು ಧರ್ಮಸಿಂಗ್, ಬಂಗಾರಪ್ಪ ಅದು ಸರಿ, ಲಾಲು ಪ್ರಸಾದ್ ಅದು ಬಿಹಾರದಂಥ ಒಂದು ಜಾತಿಯ ಮೂಲಕ ಅಡ್ಡ ಉದ್ದಕ್ಕೆ ಸೀಳೆ ಹಾಕಿದಂಥ ಸಮಾಜದಲ್ಲಿ ಅದನ್ನು ಒಂದು ಪ್ರಯತ್ನ ಪಟ್ಟರು ಅವರು. ಅಲ್ಲಿಯ ಒಂದು ಸ್ವಾಭಿಮಾನ ಜಾಗೃತಿ ಅವರಿಂದ ಆಯಿತು. ಅದು ಅವರನ್ನು ಹೇಗೆ ಟಾರ್ಗೆಟ್ ಮಾಡಿದರು? ಯಾರ್ಯಾರು ನೀವು ನೋಡ್ತಾ ಹೋದರೆ ಯಾರ್ಯಾರು ಇಂಥ ಪ್ರಯತ್ನಗಳನ್ನು ಮಾಡ್ತಾರೆ, ಸಾಮಾಜಿಕ ಸುಧಾರಣೆಯ ಪ್ರಯತ್ನವನ್ನು ಮಾಡಿದರೆ, ಅದು ವ್ಯವಸ್ಥೆ ಅವರನ್ನು ಪಟ್ಟಭದ್ರದ ವ್ಯವಸ್ಥೆ ಅವರ ಮೇಲೆ ಬೀಳುತ್ತೆ. ಸಿದ್ದರಾಮಯ್ಯನವರ ಮೇಲೂ ಬಿದ್ದಿದೆ ಇವತ್ತು. ಅದರಿಂದ ಈ ಹಿನ್ನೆಲೆಯಲ್ಲಿ ನಾನು ಆಗಲೇ ಹೇಳಿದಾಗೆ ಯಡಿಯೂರಪ್ಪನವರ ಮೇಲಿದ್ದ ಆರೋಪ ಮತ್ತು JDSನ ನಾಯಕರು ಇವತ್ತು ಏನು ಹೇಳ್ತಾರೆ ಅವರ ಮೇಲಿದ್ದ ಆರೋಪಗಳು ಮತ್ತು ಸಿದ್ದರಾಮಯ್ಯನ ಮೇಲೆ ಆರೋಪಗಳನ್ನು ನೋಡಿದರೆ ಇದರಲ್ಲಿ ಈ ರೀತಿಯ ಪಟ್ಟಭದ್ರರ ಪ್ರಯತ್ನ ಮತ್ತು ಅವರ ಕುಟಿಲತನ ಯಾವ ದೊಡ್ಡ ರೋಲ್ ಪ್ಲೇ ಮಾಡಿದೆ ಅನ್ನೋ ಅರ್ಥ ಆಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ನಮಸ್ಕಾರ.